ಸೊ ಫೈನಲಿ ನಾವಿವತ್ತು ಹೋಗ್ತಿದ್ದೀರಿ ಚೌಡೇಶ್ವರಿ ದೇವಿ ಜನ್ಮೋತ್ಸವಕ್ಕೆ. ನಾನಂತೂ ರೆಡಿಯಾಗಿ ಆಯಿತು, ಒಂದು ಫಿಟ್ ಚೆಕ್ ಮಾಡಿ ಅದಾದಮೇಲೆ ಗುರುದೂ ರೆಡಿ ಆಯಿತು. ಮನೆ ಹತ್ರ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೊರಡೋದು ಲೇಟ್ ಆಯಿತು. ಸೊ ಅಭಿಷೇಕ ಮಿಸ್ ಆಯಿತು, ಬಟ್ ಮಹಾಮಂಗಳಾರತಿ ಟೈಮ್ಗೆ ಕರೆಕ್ಟಾಗಿ ರೀಚ್ ಆದ್ವಿ. ಹಾಗೆ ಅರ್ಚನೆಯನ್ನು ಮಾಡಿಸಿದ್ವಿ. ದೇವ್ರನ್ನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಬರೀ ದೇವ್ರನ್ನ ಅಷ್ಟೇ ಅಲ್ಲ, ದೇವಸ್ಥಾನನ ಕೂಡ ಸಖತ್ ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ರು. ಈ ದೇವ್ರು ಬಂದು ಚೌಡೇಶ್ವರಿ ದೇವಿಯವರ ತಮ್ಮ ಪೋತಲ್ ರಾಜ ಅಂತ. ಮಹಾಮಂಗಳಾರತಿ ಮುಗ್ದಿದೆ, ನಾವು ಡೈರೆಕ್ಟಾಗಿ ಹೋಗಿದ್ದು ಪ್ರಸಾದಕ್ಕೆ. ಇವತ್ತು ಪ್ರಸಾದಕ್ಕೆ ಮೊಸರನ್ನ, ಕೇಸರಿಬಾತ್, ಪಲಾವ್ ಕೊಟ್ಟಿದ್ರು, ಸಖತ್ತಾಗಿತ್ತು. ನೆಕ್ಸ್ಟ್ ಸೀದಾ ಚಂಡಿ ಹೋಮ ನಡೀತಿತ್ತು, ಅಲ್ಲಿ ಹೊರಟ್ರಿ. ಆಲ್ರೆಡಿ ಚಂಡಿ ಹೋಮ ಸ್ಟಾರ್ಟ್ ಆಗಿತ್ತು. ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ಹೋಮದ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ನನಗೆ ಒಂದು ಹೊಸ ಫ್ರೆಂಡ್ ಸಿಕ್ಕಿದ್ದಾಳೆ. ನೈಟ್ ಮಹಿಷಾಸುರ ಮರ್ದಿನಿ ಮೆರವಣಿಗೆಗೆ ಟ್ಯಾಕ್ಟ್ರಿಗೆ ಡೆಕೋರೇಷನ್ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಇಲ್ಲಿ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಇವ್ರನ್ನ ತೋರಿಸಿದ್ದೆ ಅಂತ ಇವ್ರಿಗೆ ಫುಲ್ ಖುಷಿಯಾಗಿದೆ. ಸೊ ಮತ್ತೆ ನನ್ನ ಅಂಗಡಿನ ಹಾಕು ಅಂತ ಅಂದ್ರು. ಪೂಜೆ ಸಾಮಾನು ಬೇಕಂದ್ರೆ ಇವ್ರ ಹತ್ರ ತಗೊಳ್ಳಿ. ಆಸೆ ಬಿದ್ದಿದ್ದು ಹುಡುಗಿನಮ್ಮ, ಅದಕ್ಕೆ ಬಿದ್ದೋಗಿದ್ದ ನೋಡ್ರಿ. ಇವರೆಲ್ಲ ಕದ್ದು ಕದ್ದು ತಿಂತವ್ರೆ. ಅಲ್ಲೇ ಇದ್ದಿದ್ದು ಚೆಂಡು ಹೂವು ತೋಟದಲ್ಲಿ ಒಂದೆರಡು ವಿಡಿಯೋ ಮಾಡ್ಕೊಂಡು ಮನೆಗೆ ಹೊರಟ್ವಿ. ನೋಡ್ರಿ, ನಾನು ಎಷ್ಟು ಲೇಟಾಗಿ ಮೆರವಣಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಇವರು. ನೈಟ್ ಮೆರವಣಿಗೆಗೆ ನಾವು ಮನೆ ಬಿಡೋಷ್ಟೊತ್ತಿಗೆ 8:45 ಆಗಿತ್ತು. ಬಟ್ ಲಕ್ಕಿಲಿ ಇನ್ನ ಮೆರವಣಿಗೆ ಹೊರಟಿರ್ಲಿಲ್ಲ, ದೇವಸ್ಥಾನದ ಹತ್ರನೇ ಇತ್ತು. ಮೆರವಣಿಗೆ ಹೊರಟ ಮೇಲೆ ನಾವು ಬೆಳಿಗ್ಗೆ ತೊಗೊಂಡ್ರಿ ಅಲ್ವಾ ಕಡಲೆಪುರಿ, ಆ ಅಂಗಡಿಗೆ ಮತ್ತೆ ಬಂದ್ರಿ. ಸಕ್ಕತ್ತಾಗಿತ್ತು ಕಡಲೆಪುರಿ ಅಂತ, ಫುಲ್ ಕ್ರಿಸ್ಪಿಯಾಗಿ. ಸೊ ಮತ್ತೆ ಶಾಪಿಂಗ್ ಮಾಡಕ್ಕೆ ಬಂದ್ವಿ. ಎಲ್ಲ ಕದ್ದು ಕದ್ದು ತಿಂತವಳೆ. ಇದಾದ್ಮೇಲೆ ಸ್ವಲ್ಪ ಆರ್ಕೆಸ್ಟ್ರಾ ನೋಡೋಣ ಅಂತ ಹೋದ್ವಿ. ಮೆರವಣಿಗೆ ಊರೊಳಗಡೆ ಬರ್ತಿತ್ತು. ಸೊ ಅದಕ್ಕೆ ಎಲ್ಲರೂ ರಂಗೋಲಿ ಎಲ್ಲ ಹಾಕಿ ದೇವ್ರನ್ನ ವೆಲ್ಕಮ್ ಮಾಡ್ಕೊತಿದ್ರು. ಚೌಡೇಶ್ವರಿ ದೇವಿ ಜನ್ಮೋತ್ಸವನ ಮುಗಿಸ್ಕೊಂಡು ನಾವು ಸೀದಾ ನಮ್ಮ ಮನೆಗೆ ಹೋದ್ರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.